ನಟೋರಿಯಸ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಎನ್ಕೌಂಟರ್ಗೂ ಮುನ್ನ ಶರಣಾಗತಿಗೆ ಎಎನ್ಎಫ್ ಸೂಚಿಸಿತ್ತು. ಆಂಟಿ ನಕ್ಸಲ್ ಫೋರ್ಸ್. ಕಬಿನಿ 1, ಕಬಿನಿ 2 ಅಂತ ನಕ್ಸಲರ ಟೀಮ್ ಇದ್ದಿದ್ದು. ಕಬಿನಿ ದಳಂ ನಕ್ಸಲ್ ಟೀಮ್ ಸದಸ್ಯನಾಗಿದ್ದು ವಿಕ್ರಮ್ ಗೌಡ. ಕಾಲಕಾಲಕ್ಕೆ ಹಲವರು ಹೆಸರಿನಲ್ಲಿ ನಕ್ಸಲ್ ಟೀಮ್ ಅನ್ನು ರಚನೆ ಮಾಡುತ್ತಾ ಇದ್ದಿದ್ದು. ವಿಕ್ರಮ್ ಗೌಡ ಗ್ಯಾಂಗ್ನ ಬಗ್ಗೆ ಪೊಲೀಸರಿಗೆ ಇನ್ನಷ್ಟು ಸ್ಫೋಟಕ ಮಾಹಿತಿ ಕೂಡ ಲಭ್ಯವಾಗಿದೆ. ತುಂಬಾ ಸೈಲೆಂಟ್ ಆಗಿದ್ದು ಇತ್ತೀಚೆಗೆ ನಕ್ಸಲರು ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇರಲಿಲ್ಲ. ಛತ್ತೀಸ್ಗಢದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕಾಣಿಸಿಕೊಳ್ತಾ ಇತ್ತು. ಅಲ್ಲೊಂದಿಷ್ಟು ಫೈರ್ ಆಗ್ತಾ ಇತ್ತು. ಪೊಲೀಸರ ನಡುವೆ ಅವ್ರ ನಡುವೆ ಒಂದಿಷ್ಟು ಫೈರ್ ನಡೀತಾ ಇತ್ತು. ಅಲ್ಲಿ ಹಲವರು ನಕ್ಸಲರು ಶರಣಾಗತಿ ಆಗ್ತಾ ಇದ್ರು, ಎನ್ಕೌಂಟರ್ಗಳಾಗ್ತಾ ಇತ್ತು, ಎಲ್ಲ ಕೇಳಿ ಬರ್ತಾ ಇತ್ತು. ಬಟ್ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಆಗಿ ಹೋಗ್ಬಿಟ್ಟಿತ್ತು. ಈಗ ಮತ್ತೆ ಆ ಶಬ್ದ ಕೇಳಕ್ಕೆ ಶುರುವಾಗಿದೆ, ನಕ್ಸಲರು ಅನ್ನುವಂಥದ್ದು. ದೊಡ್ಡ ತಂಡವನ್ನೇ ರಚನೆ ಮಾಡ್ಕೊಂಡಂಗಿದೆ. ಈಗ ಆ ನಿಟ್ಟಿನಲ್ಲಿ ಆ್ಯಕ್ಚುಲಿ ಎಎನ್ಎಫ್ ರಚನೆ ಆದ ನಂತರ ಅವರು ಕೋಂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಾರೆ ಅಲ್ಲೆಲ್ಲ. ಹಾಗಿದ್ದಾಗಲೂ ಕೂಡ ಹೇಗೆ ಇವರು ಲಭ್ಯವಾಗಲಿಲ್ಲ ಅಂತ ಹಲವರಿಗೆ ಪ್ರಶ್ನೆಗಳು ಎದ್ದೇಳುತ್ತೆ. ಬಟ್ ಇವರೆಲ್ಲ ಈಗ ನೇರವಾಗಿ ಕಾಡಲ್ಲೇ ಇರಬೇಕಾಗಿರುವಂಥದ್ದಿಲ್ಲ. ಉಡುಪಿಯ ಹೆಬ್ರಿಯ ಕಬ್ಬಿನಾಲೆ ಪ್ರದೇಶ ಏನಿದೆ, ಅರಣ್ಯ ಪ್ರದೇಶದಲ್ಲಿ ಮೃತದೇಹ ಮಹಜರನ್ನ ಮಾಡ್ತಾ ಇದ್ದಾರೆ. ಉನ್ನತ ಅಧಿಕಾರಿಗಳ ಸಮ್ಮುಖದಲ್ಲಿ ವಿಕ್ರಮ್ ಗೌಡ ಮೃತದೇಹವನ್ನು ಮಹಜರ್ ಮಾಡ್ತಾ ಇರೋದು. ಘಟನಾ ಸ್ಥಳಕ್ಕೆ ಈಗ ಐಜಿಪಿ ರೂಪಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಘಟನಾ ಸ್ಥಳದಿಂದ ಪಬ್ಲಿಕ್ ಟಿವಿ ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣ ಏನಿದೆ, ಮಣಿಪಾಲ ಕೆಎಂಸಿಯಲ್ಲಿ ಪೋಸ್ಟ್ ಮಾರ್ಟಮ್ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ನಕ್ಸಲ್ ವಿಕ್ರಮ್ ಗೌಡ ಏನಿದ್ದಾನೆ ಅವನು ಎನ್ಕೌಂಟರ್ ಮಾಡಲಾಗಿದೆ. ಈಗ ನ್ಯಾಯಾಧೀಶರ ಸಮ್ಮುಖದಲ್ಲೇನೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಎಎನ್ಎಫ್ ಫುಲ್ ಅಲರ್ಟ್ ಆಗಿದೆ. ಕೋಂಬಿಂಗ್ ಕಾರ್ಯಾಚರಣೆಯನ್ನು ಮೊನ್ನೆಯಿಂದಲೇ ಶುರು ಮಾಡಿದೆ. ಕೆಲವು ದಿನಗಳ ಹಿಂದೆ ಅಷ್ಟೇ ನಕ್ಸಲರು ಬಂದಿದ್ರು, ಊಟ ಮಾಡ್ಕೊಂಡು ಹೋಗಿದ್ರು. ಅದರ ಮಾಹಿತಿ ಸಿಕ್ಕಾದ ತಕ್ಷಣ ಪೊಲೀಸರು ಹೋದ ತಕ್ಷಣ ಅವ್ರು ಅಲ್ಲಿಂದ ಎದ್ದು ಹೋಗಿದ್ರು. ಅವ್ರ ವೆಪನ್ಸನ್ನು ಬಿಟ್ಟು ಹೋಗಿದ್ರು, ಗುಂಡುಗಳು ಸಿಕ್ಕಿದ್ವು, ಅವನ್ನೆಲ್ಲ ತೊಗೊಂಡು ಬಂದಿದ್ರು. ಈಗ ಎನ್ಕೌಂಟರ್ ಕೂಡ ಆಗಿದೆ. ಸಂಪೂರ್ಣವಾಗಿ ನೆಟ್ವರ್ಕ್ ಇಲ್ಲದಂಥ ಪ್ರದೇಶದಲ್ಲಿ ಈ ಎನ್ಕೌಂಟರ್ ಆಗಿರುವಂಥದ್ದು. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತ್ಯೆ ಆಗಿದ್ದಾನೆ ಪ್ರದೇಶವನ್ನು ನಾವು ನೋಡ್ತಾ ಇದ್ದೇವೆ. ಇದು ಪಶ್ಚಿಮ ಘಟ್ಟದ ತಪ್ಪಲು. ಈ ಭಾಗದಲ್ಲಿ ಸುಮಾರು ಇಲ್ಲಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ಆಗಿದೆ ಅನ್ನುವಂಥದ್ದು. ಘಟನೆ ಆದ ಸ್ಥಳದವರೆಗೆ ಕೂಡ ಯಾರಿಗೂ ಕೂಡ ಹೋಗುವಂಥ ಅವಕಾಶ ಇಲ್ಲ. ಯಾಕಂದರೆ ಪೊಲೀಸರು ಇನ್ನಷ್ಟೇ ಮಹಜರು ಪ್ರಕ್ರಿಯೆಯನ್ನು ಮಾಡಬೇಕಷ್ಟೇ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಉಡುಪಿ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಿಕೊಂಡು ತೆರಳಿರುವಂಥದ್ದು. ಈಗಾಗಲೇ ಹಿರಿಯ ಅಧಿಕಾರಿ ರೂಪಾ ಅವರು ಸ್ಥಳಕ್ಕೆ ಹೊರಟಿರುವಂಥದ್ದು ಬೆಂಗಳೂರಿನಿಂದ. ನಾವು ನೋಡ್ಬೋದು ಈ ಪ್ರದೇಶ ಹೇಗಿದೆ ಅಂತೇಳಿ. ದೂರ ಮನೆ 2-3 ಕಿಲೋಮೀಟರ್ ಒಂದು ಭಾಗದಲ್ಲಿ ಮನೆ ನಾವು ನೋಡ್ಬೋದು. ರಸ್ತೆಯಲ್ಲಿ ಓಡಾಡುವಂಥ ಜನ ಸಂಪೂರ್ಣವಾಗಿ ಕೃಷಿ ಮತ್ತು ಬೇಸಾಯ ಚಟುವಟಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಸಮತಟ್ಟು ಪ್ರದೇಶ ಇದೆ ಆ ಭಾಗದಲ್ಲಿ ರಸ್ತೆಯ ಸಂಪರ್ಕವನ್ನ ಮಾಡಿದ್ದಾರೆ. ನಾವು ನೋಡ್ಬೋದು. ಅಂದ್ರೆ ನೆಟ್ವರ್ಕ್ ಕೂಡ ಇಲ್ಲ ಈ ಭಾಗದಲ್ಲಿ. ನೆಟ್ವರ್ಕ್ ಸಿಗುವ ಸ್ಥಳದಲ್ಲಿ ಒಂದು ಸಣ್ಣ ಗುಡಿಸಲು ಮಾದರಿಯಲ್ಲಿ ಅಂದ್ರೆ ತೆಂಗಿನ ಗರಿಗಳನ್ನು ಹಾಕಿ ತರ್ಪಾಲ್ ಹಾಕಿ ಜನ ಇಲ್ಲಿ ಮೊಬೈಲ್ ಅನ್ನು ಯೂಸ್ ಮಾಡುವಂಥದ್ದು. ಇಲ್ಲಿಗೆ ಯಾವುದೇ ವಾಹನಗಳ ಫೆಸಿಲಿಟಿ ಇಲ್ಲ. ಆಟೋ ರಿಕ್ಷಾ ಆಗಲಿ ದ್ವಿಚಕ್ರ ವಾಹನಗಳು ಇದ್ದಲ್ಲಿ ಎಲ್ಲೆಲ್ಲಿ ರಸ್ತೆ ಇದೆ ಅಲ್ಲಿ ಓಡಾಡಬಹುದು ಅನ್ನುವಂಥದ್ದು. ಹಾಗಾಗಿ ಇಲ್ಲಿಗೆ ಯಾವುದೇ ವಾಹನಗಳು ಇಲ್ಲ. ಎಲ್ಲಿ ನೆಟ್ವರ್ಕ್ ಸಿಗ್ತದೆ ಆ ಭಾಗದಲ್ಲಿ ಜನ ಬಂದು ಒಂದು ಗುಡಿಸಲು ಮಾದರಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಘಟನೆ ನಡೆದ ಸ್ಥಳ ಕೂಡ ಇದೆ ಇದು. ಹಾಗಾಗಿ ಆ ಘಟ್ಟ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ನಕ್ಸಲ್ ಚಟುವಟಿಕೆಗೆ ಸುಮಾರು ಒಂದು 15 ದಿವಸಗಳಿಂದ ಕೂಂಬಿಂಗ್ ಕಾರ್ಯಾಚರಣೆ ಆಗ್ತಾ ಇತ್ತು. ಈ ಕೂಂಬಿಂಗ್ ಕಾರ್ಯಾಚರಣೆಯ ಫಲವಾಗಿ ಈ ಬೆಟ್ಟದ ತಪ್ಪಲಿನಲ್ಲಿ ಘಟನೆ ನಡೆದಿರುವಂಥದ್ದು. ಅಂದರೆ ನಾವು ನೋಡ್ಬೋದು ಕಿರಿದಾದ ರಸ್ತೆಗಳು, ಕೆಲ ಭಾಗದಲ್ಲಿ ಒಂದು ಸಣ್ಣ ಪುಟ್ಟ ಮನೆಗಳು ನಾವು ನೋಡ್ಬೋದು. ಇಲ್ಲಿ ನಕ್ಸಲ್ ಚಟುವಟಿಕೆ ಇದ್ದಾಗಲೂ ಕೂಡ ರಾತ್ರಿ ಹೊತ್ತಿನಲ್ಲಿ ಮನೆಗೆ ಬಂದು ದಿನಸಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು, ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು. ಅವರಿಗೂ ಕೂಡ ನೆಟ್ವರ್ಕ್ ಸಿಗಬೇಕು ಅಂದರೆ ಎಲ್ಲೆಲ್ಲಿ ನೆಟ್ವರ್ಕ್ ಸಿಗ್ತದೆ ಅನ್ನುವಂಥ ಕೆಲವು ಪಾಯಿಂಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಆ ಪಾಯಿಂಟಿಗೆ ಬಂದು ಅವರು ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ. ಈಗಾಗಲೇ ಬೇರೆ ಬೇರೆ ತಂಡಗಳನ್ನು ಕಾರ್ಕಳ ಭಾಗದಿಂದ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತು ಸುತ್ತದ ಚಿಕ್ಕಮಗಳೂರು ಜಿಲ್ಲೆಯಿಂದ ಎಎನ್ಎಫ್ನ ತುಕಡಿಗಳನ್ನು ಸ್ಥಳಕ್ಕೆ ಕರೆಸಲಾಗಿದೆ. ಅದರ ಜೊತೆಗೆ ಈ ಒಂದು ಘಟನೆ ನಡೆದ ನಂತರ ಸುತ್ತಮುತ್ತ ಯಾರಿಗೆ ಗುಂಡೇಟು ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇವರನ್ನು ಪತ್ತೆ ಮಾಡೋದಕ್ಕೆ ವಿಶೇಷ ತಂಡಗಳನ್ನು ತರಲಾಗಿದೆ. ಕೂಂಬಿಂಗ್ ಕಾರ್ಯಾಚರಣೆಯನ್ನು ಸುತ್ತಮುತ್ತಲ 1-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆಸ್ತಾರೆ. ಸಿಕ್ಕಾಪಟ್ಟೆ ರಿಸ್ಕಿ ಜಾಬ್ ಇದು. ಯಾಕಂದರೆ ಗುಂಡೇಟು ಆಗಿರುವಂತಹ ನಕ್ಸಲರ ಕೈಯಲ್ಲಿ ಬಂದೂಕಿರ್ತದೆ. ಹಾಗಾಗಿ ಬಹಳಷ್ಟು ಕಾರ್ಯಾಚರಣೆಯನ್ನು ಚುರುಕಿನಿಂದ ಮಾಡಬೇಕಾಗ್ತದೆ. ಹೆಚ್ಚುವರಿ ತುಕಡಿಗಳನ್ನು ಸ್ಥಳಕ್ಕೆ ಬರಮಾಡಿಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.